ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. It has been a very good season for you, right? You have been consistently doing 11 sessions. You're close to 11.50, right? Yeah. How you look at your, because there's a possibility you may go for Asian Games as well. How are you looking at that possibility? ನನಗೆ ತುಂಬಾ ಶಾಕಿಂಗ್ ಯಾಕಂದ್ರೆ ಎಲ್ಲಾರ್ದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಲೈಕ್ 11-9 ಎಕ್ಸಾಂಪಲ್ 11-9 ಓಡುತ್ತಿದ್ದಾರೆ ಅಂದ್ರೆ 11-8 11-7 ಆ ತರ ಬರುತ್ತೆ. ಬಟ್ ನಾನು ಬಂದ್ಬಿಟ್ಟು ನನ್ನ ಪರ್ಸನಲ್ ಬೆಸ್ಟ್ ಬಂದ್ಬಿಟ್ಟು 12-10 12-10. ಟಕ್ಕತ್ತ ನಾನು 11-9 ಓಡಿಲ್ಲ 11-8 ಓಡಿಲ್ಲ, ಡೈರೆಕ್ಟ್ 11-6. ಸೊ ನನಗೂ ಇಟ್ಸ್ ವಾಸ್ ಸರ್ಪ್ರೈಸಿಂಗ್ ಅದೊಂಥರ. ಬಟ್ ನಂದು ಮೇನ್ ಕಾನ್ಸಂಟ್ರೇಟ್ ಬಂದ್ಬಿಟ್ಟು 200. ಬಟ್ ನಾನು 200 ಕಾನ್ಸಂಟ್ರೇಟ್ ಮಾಡಿದೆ. ಬಟ್ 100 ಇಟ್ಸ್ ಕಮಿಂಗ್ ಗುಡ್. ಬಟ್ ಇಟ್ಸ್ ನೈಸ್. 200 ಫಸ್ಟ್ ಸೆಮೀಸ್ ಹೊಡೆದಾಗ 23-7-8 ಬಂತು. ಬಟ್ ಮೈ ಲಾಸ್ಟ್ PB ವಾಸ್ 23-7-5. ಸೊ ವಿಚ್ ವಾಸ್ ಆಲ್ಸೋ PB ಆಲ್ಸೋ. ಬಟ್ ಹಿಯರ್ ಇಟ್ ಕೇಮ್ 23-7-8. ಬಟ್ ಫೈನಲ್ಸ್ ಅಲ್ಲಿ 5-8 ವಾಸ್ ವೆರಿ ಗ್ರೇಟ್. ಐ ಆಮ್ ಹ್ಯಾಪಿ ಆಫ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಬಟ್ ಇನ್ನೂ ಓಡ್ಬೋದಿತ್ತು, ಯಾಕಂದ್ರೆ ನಾನು ಈಗ ಸ್ಟಾರ್ಟ್ ಮಾಡ್ತಿರೋದು ಕರ್ವ್ ಓಡೋದೆಲ್ಲ. ಕರ್ವ್ ಎಲ್ಲ ಓಡಿ ಪ್ರಾಕ್ಟೀಸ್ ಮಾಡಿಲ್ಲ. ಸೊ ಕರ್ವ್ ಸ್ವಲ್ಪ ಬೆಟರ್ ಆಗಿದ್ರೆ ಮೇ ಬಿ ರಿಸಲ್ಟ್ ಚೇಂಜ್ ಆಗಿರ್ಬೋದಿತ್ತು. So overall, I mean, looking at the year, how crucial is getting into Asian Games, because there's a possibility you will make the squad. ಆಕ್ಚುಲಿ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನನಗೆ ಇದು ಫಸ್ಟ್ ನ್ಯಾಷನಲ್ ಮೆಡಲ್. ಸೊ ಇಟ್ ಈಸ್ ಲೈಕ್ ವೆರಿ ಐ ಆಮ್ ಗುಡ್. ಎಲ್ಲರೂ ಬಂದ್ಬಿಟ್ಟು ಏಷ್ಯನ್ಗೆ ಹೋಗ್ಬೋದಿತ್ತು. ಇಟ್ ಈಸ್ ವೆರಿ ಬಿಗ್ ಟು ಮೀ. ಬಟ್ ನನಗೆ ಗೊತ್ತಿಲ್ಲ ನಾನು ಇಷ್ಟು ಕೇಪಬಲ್ ಇದಕ್ಕೆ ಅಂತ. ಸೊ ಗೊತ್ತಾದಾಗ ನನಗೆ ನಾನು ಬಿಲೀವ್ ಮಾಡ್ಕೋಬೇಕು. ಹೇಗನ್ಸುತ್ತೆ ಅಂದ್ರೆ ಇಟ್ಸ್ ಲೈಕ್ ಅಷ್ಟು ದೊಡ್ಡ ನಾನು ಅಥ್ಲೆಟ್ ಆಗ್ತೀನಿ. ಇಟ್ಸ್ ನಾಟ್ ಲೈಕ್ ದಟ್, ಬಿಕಾಸ್ ಐ ಆಮ್ ಆಲ್ವೇಸ್ ಕ್ರಾಸ್ಡ್ ಫೇಲ್ಯೂರ್ಸ್ ಅಂಡ್ ದಿಸ್ ಇಸ್ ಲೈಕ್ ಎಲ್ಲರೂ ಒಂದೊಂದು ಸ್ಟೆಪ್ ಬಂದ್ರೆ ನಾನು 10 ಸ್ಟೆಪ್ ಮೇಲೆ ಹತ್ತು ಬಿಟ್ಟಿದ್ದೀನಿ ಸಡನ್ ಆಗಿ. ಇಟ್ಸ್ ವೆರಿ ಬಿಗ್ ಟು ಮೀ. ಸೊ ನಾವು ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್, ಆನ್ ಮೈ ಮೈಂಡ್ ಸೆಟ್. ನಾನು ಸ್ಟ್ರಾಂಗ್, ನಾನು ಎಲ್ಲದಕ್ಕಿಂತ ನಾನು ಮಾಡ್ಬೋದು ಅಂತ. ಸೊ ಐ ಶುಡ್ ವರ್ಕ್ ಆನ್ ದಟ್. That state champion was like result was a turnaround, because no one was really thinking. No one. That you are going to win. Everyone Yeah. was Unnati, Yeah. Sudiksha. Yeah. And then you suddenly zoom past everyone. ಆಕ್ಚುಲಿ ಇವಾಗ ಯಾರು ಇಲ್ಲ ಅಂದ್ರೆ ಅದ್ರದ್ದು ಓಡಕ್ ಕಿಕ್ಕೇ ಇರಲ್ಲ. ಎಕ್ಸ್ಪೆಕ್ಟ್ ಮಾಡಿರ್ಬಾರ್ದು ಇವಳು ಓಡ್ತಾಳೆ ಅಂತ. ಅದೊಂಥರ ಜುಪ್ ಅಂತ ಬರುತ್ತಲ್ಲ, ದಟ್ಸ್ ಮ್ಯಾಜಿಕ್. ಸೊ ಐ ವಾಂಟೆಡ್ ಟು ಬಿ ಲೈಕ್ ದಟ್. Do you believe that if that happened maybe 2-3 months earlier, you could have been in the PWG Yeah, or sure. maybe in Asian Relay? ಯಾ ಆಬ್ವಿಯಸ್ಲಿ ನನಗೆಲ್ಲಾನು ಲೇಟ್ ಆಗ್ತಿದೆ. ಬಟ್ ಓಕೆ, ಇಟ್ಸ್ ಫೈನ್. ಒನ್ಸ್ ಐ ಗಾಟ್ ಟು ನೋ ಐ ವಿಲ್ ಬಿ. ನಾವು ಲೇಟ್ ಮಾಡಲ್ಲ. So like, how is it like, training away from home, being in Chennai? See, It's okay with the food. ನಂದಿದೇನು ಅಲ್ಲ. ಆಕ್ಚುಲಿ ನಾನು ಮುಂಚೆನೆ ಹೇಳ್ಬೇಕಿತ್ತು. ನಂದಿದೇನು ಅಲ್ಲ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಪ್ಯಾರೆಂಟ್ಸ್. ನಮ್ಮ ಅಮ್ಮ ಶಿ ಇಸ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್. her sacrifice, she has sacrificed life to this thing. She is also physical education teacher. Kannada. ಅವರು ಫಿಸಿಕಲ್ ಎಜುಕೇಶನ್ ಟೀಚರ್. ಅವ್ರು ಆ ಕಾಲದಲ್ಲಿ ತುಂಬಾ ಕಷ್ಟ ಅಲ್ಲ ಸ್ಪೋರ್ಟ್ಸ್. ಅಂಡ್ ದಟ್ ಶಿ ಇಸ್ ಕಬಡ್ಡಿ ಪ್ಲೇಯರ್. ಸೊ ಅವ್ರು ಏನೇನ್ ಕನ್ಸ್ ಅನ್ಕೊಂಡಿದ್ರು ಅವ್ರು ಮಾಡ್ಬೇಕಂತ, ಶಿ ಸೀಯಿಂಗ್ ಆನ್ ಮೀ. ಸೊ ಅವರು ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಶಿ ಇಸ್ ಫೈಟಿಂಗ್ ಅಗೇನ್ಸ್ಟ್ ಎವ್ರಿ ಒನ್ ಟು. ಯಾಕಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಅವಳೊಬ್ಳು ಹುಡುಗಿ, ನಾನು ಇರೋದು ಕರ್ನಾಟಕ, ಬಟ್ ಐ ಆಮ್ ಟ್ರೈನಿಂಗ್ ಇನ್ ಚೆನ್ನೈ. ಸೊ ಹೆಂಗಿರುತ್ತೆ ಅಂದ್ರೆ ಅಷ್ಟು ದೂರ ಹೆಂಗ್ ಕಳಿಸ್ತೇವೆ. ಒಬ್ಳೆ ಹುಡುಗಿ, ಬೇರೆ ಹುಡುಗಿ. ದಟ್ಸ್ ನಮ್ಮಮ್ಮ ಅವಳ ಹುಡುಗಿ ಅಲ್ಲ, ಅವಳ ಹುಡುಗ ನನಗೆ. ಮೈ ಪ್ಯಾರೆಂಟ್ಸ್ ಅಂಡ್ ಆಲ್ ಮೈ ಫ್ಯಾಮಿಲಿ ಎವ್ರಿ ಒನ್ ವರ್ ಟೆಲಿಂಗ್. ಸೊ ಮ್ಯಾರೇಜ್ ಎಲ್ಲ ಅವಳಿಗೆ ಗ್ರೌಂಡೇ ಮ್ಯಾರೇಜ್. ನಾನು ಗ್ರೌಂಡಿಗೆ ಅವಳಿಗೆ ಅಡಾಪ್ಟ್ ಮಾಡ್ಬಿಟ್ಟಿದ್ದೀನಿ. ಮೋರ್ ದೆನ್ ಮೀ ಶಿ ಈಸ್ ಫೈಟಿಂಗ್. ಸೊ ದಟ್ ಈಸ್ ವೆರಿ ಗುಡ್. ಅಂಡ್ ವಿಕ್ಟರ್, my coach, Victor Deva Singh, he is believing me more than this. Actually ನನ್ನ ಟಾರ್ಗೆಟ್ ಇದಿರಲೇ ಇಲ್ಲ 23-5 and all. He is targeting 23-2 or 1 you will run. His confidence is peak, like more than me, nankina ಜಾಸ್ತಿ. And Navin Bhaiya, he is like nutrition to me. He is also very supportive. ಅವ್ರು ಪಾಸಿಟಿವ್ ಮಾತಾಡಲ್ಲ ನನ್ನ ಬಗ್ಗೆ, ಓವರ್ ಪಾಸಿಟಿವ್. ಹೆಂಗೆ ಅಂದ್ರೆ ನೀನ್ ಬರೀ ನ್ಯಾಷನಲ್ ಟಾರ್ಗೆಟ್ ಮಾಡ್ತಿದ್ಯಾ, ನಾನು ಏಷ್ಯನಿಗೆ ಟಾರ್ಗೆಟ್ ಮಾಡ್ತಿದ್ದೀನಿ. ಲೈಕ್ positive is very good. He's like very positive on me. Everyone are supporting. It's very, I'm grateful for my parents. ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಈಸ್ ನಾಟ್ ಲೈಕ್ ಗುಡ್ ಲೈಕ್
ರಿಚ್ ಫ್ಯಾಮಿಲಿ ಆ ಥರ ಎಲ್ಲ, ಮಿಡಲ್ ಕ್ಲಾಸ್ ಆ್ಯಂಡ್ ಐಮ್ ಪ್ರೌಡ್ ಟು ಬಿ ಮಿಡಲ್ ಕ್ಲಾಸ್. ಆ್ಯಂಡ್ ನಮ್ಮ ಫಾದರ್ ಅವ್ರು ಹೆಂಗೆ ಅಂದರೆ ಅವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ. ನಾನು ಓಡ್ತಿದ್ರೆ ಅಮ್ಮು ಎಷ್ಟು ಓಡ್ತೀಯಾ, ದಿಲ್ ಕಾಲ್ ಮಿ ಅಮ್ಮು, ಕಾಲು ಎಲ್ಲ ಎಷ್ಟು ಚಿಕ್ಕದಾಗಿದೆ, ಏನಕ್ಕೆ ಹಂಗೆ ಓಡ್ತೀಯಾ. ಬಟ್ ನಾನು ಪಾಸ್ಟ್ 2-3 years ಅಂಡ್ ಆಲ್, ನಾನು ಮುಂಚೆ ನಾನೊಂದು 9th standard ಹೈಸ್ಕೂಲಲ್ಲಿ ಇರ್ಬೇಕಾರೆ ಎಲ್ಲ ಅವಾಗ ಸ್ಟೇಟ್ ಮೆಡಲಿಸ್ಟ್ ಆಗಿದ್ದೆ. ಸಡನ್ಲಿ ಐ ಗಾಟ್ ವೆರಿ ಫೇಲ್ಯೂರ್. ಯಾಕೆಂದ್ರೆ ನನಗೆ ಪ್ಲೇಸಸ್ ಕೋಚಸ್ ಶಿಫ್ಟ್ ನನಗೆ ಸೆಟ್ ಆಗಲಿಲ್ಲ ಯಾವುದು. ಬಟ್ ದ ಓನ್ಲಿ ಮೈ ಫಾದರ್ ಟೋಲ್ಡ್ ಮಿ ಓನ್ಲಿ ಒನ್ ಥಿಂಗ್, ಟಿಲ್ ನೌ ಐ ರಿಮೆಂಬರ್ ದಟ್. ಇದು ಒಂಥರ ಗಡಿಯಾರ ಇದ್ದಂಗೆ, ಕ್ಲಾಕ್ ಇದ್ದಂಗೆ, ನಿನ್ ಗಡಿಯಾರ ಕೆಳಗಿದೆ, ಅದು ಯಾವಾಗ್ಲೂ ಮೇಲ್ ಬಂದೇ ಬರುತ್ತೆ. ದಿಸ್ ಥಿಂಗ್ ಐ ರಿಮೆಂಬರ್ ಎವ್ರಿ ಟೈಮ್. ನಾನು ಫಸ್ಟ್ ಯಾವಾಗ್ಲೂ ಡಿಸ್ಟಿಕ್ ಮೆಡಲ್, ನಾನು ಫಸ್ಟ್ ಡಿಸ್ಟಿಕ್ ಮೆಡಲ್ ಇರುತ್ತಲ್ಲ ಆಗ ತಾಲೂಕ್ ಡಿಸ್ಟಿಕ್ ಎಲ್ಲ, ಫಸ್ಟ್ ಮೆಡಲ್ ಓಡ್ ಬಂದ್ಬಿಟ್ಟು ನಾವು ಅಪ್ಪಾಜಿಗೆ ಹಾಕಿದ್ದೆ. ಸೊ ದ ಸೇಮ್ ಥಿಂಗ್ ಲಾಸ್ಟ್ ಇಯರ್ ಐ ಡಿಡ್ ಇನ್ senior state and I put the medal on him. It was like Olympic medal to him. So that small things. You became a Karnataka state champion. That sounds very nice. Yeah. Do you aspire to be the national champion? Yeah, sure. I'll do. Because ನನ್ನ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇರಲಿಲ್ಲ, ಬಟ್ ನನ್ನ ರೇಸ್ ನನಗೆ ಕಾನ್ಫಿಡೆಂಟ್ ಕೊಟ್ಟಿದೆ. ಸೊ ಐ ಶುಡ್, ನಾನು ಅದಕ್ಕೆ ಬೆಲೆ ಕೊಡಬೇಕು. ನನ್ನ ರೇಸಿಗೆ, ನನ್ನ ಬಾಡಿಗೆ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ನಾನು ಕೊಡ್ತಿಲ್ಲ ನನ್ನ ಕೈಲ. ಲೈಕ್ ಇವರೆಲ್ಲ ದೊಡ್ಡ ದೊಡ್ಡ ಅಥ್ಲೀಟ್ಸ್, ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್. ದಿಸ್ ಇಸ್ ಮೈ ನ್ಯಾಷನಲ್ ಫಸ್ಟ್. ಬಟ್ ಭಯ ಆ ಥರ ಏನೂ ಇರಲಿಲ್ಲ. ವಾರ್ಮ್ ಅಪ್ಗೂ ಮುಂಚೆ ನೈಟ್ ನಾಳೆ ಈವೆಂಟ್ ಇದೆ ಅಂದಾಗ ಭಯ ಇತ್ತು, ಅಷ್ಟು ದೊಡ್ಡ ದೊಡ್ಡ ಅಥ್ಲೀಟ್ಸ್ ಎಲ್ಲ ಇದ್ದಾರೆ ಹೆಂಗೆ. ಬಟ್ ವೆನ್ ಐ ಎಂಟರ್ ಟು ದ ಫೀಲ್ಡ್, ಅದೇನೋ ಒಂಥರ ಎನರ್ಜಿ ಬಂತು ನನಗೆ. ಮೇ ಬಿ ಮೈ ಮಾಮ್ ಪವರ್. ಥ್ಯಾಂಕ್ ಯು ಸೊ ಮಚ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.